In main question 3, answer the following questions, which is the 2 marks questions. Okay, in this questions, here subheadings 27. In the given figure, PA and PB are the tangents. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, PA and PB ಏನ್ ಹೇಳ್ತಾ ಇದ್ದಾರೆ, tangent ಅಂತೆ. So if PA is 4 centimeter and APO is 40 degree, this PA is 4 centimeter and this APO, angle APO is 40 degree. Then find the measure of angle AOB. Okay. So ಇಲ್ಲಿ ಏನ್ ಕೊಟ್ಟಿದ್ದಾರೆ data, this PA is equal to 4 centimeter. Here PA is equal to 4 centimeter. We know the fundamental properties of the tangents. AP and PB are equal length. Therefore, we can write this BP also equal to 4 centimeter. And they given angle APO. Angle APO is 40 degree. Okay, here this AOP triangle, in a triangle AOP. So AOP triangle ಅನ್ನು observe ಮಾಡಿ. So ಅದೇ ರೀತಿ triangle BOP ಅನ್ನು observe ಮಾಡಿ. Triangle BOP ಆಯ್ತಾ? So triangle AOP ಮತ್ತು BOP triangle ಅನ್ನು observe ಮಾಡಿ. So ಇಲ್ಲಿ ನೋಡಿ AP ಏನಾಗ್ತಾ ಇದೆ, BP ಗೆ ಈಕ್ವಲ್ ಆಗಿದೆ. ಯಾಕಂದ್ರೆ ಏನಾಗುತ್ತೆ, ಅದು ಟ್ಯಾಂಜೆನ್ಸಿ ಪ್ರಾಪರ್ಟಿಯಿಂದ ಏನ್ ಹೇಳ್ಬೋದು, AP ಲೆಂತ್ ಏನಾಗುತ್ತೆ BP ಲೆಂತ್ ಗೆ ಈಕ್ವಲ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಾನು ಏನ್ ಬರೀತೀನಿ, ಫ್ರಮ್ ದಿ ಟ್ರಯಾಂಗಲ್ AOP ಅಂಡ್ BOP, AP is equal to BP side. So by the fundamental property of the tangency. Okay. ಸೊ ಅದೇ ರೀತಿ AO is equal to OB ಅಂತ ಬರೀತೇನೆ. ಸೇ AO ಮತ್ತು OB ಏನಾಗುತ್ತೆ, ಈ ಒಂದು ಸರ್ಕಲಿನ ರೇಡಿಯಸ್ ಆಯ್ತು ಅಲ್ವಾ. ಸೊ ಹಾಗಾದ್ರೆ ಏನ್ ಹೇಳ್ಬೋದು ನಾನು, AO ಸೈಡ್ ಏನಾಗುತ್ತೆ OB ಸೈಡಿಗೆ ಈಕ್ವಲ್ ಆಗತ್ತೆ ಬಿಕಾಸ್ ಆಫ್ ದ ರೇಡಿಯಸ್. ಓಕೆ. ಸೊ ಅದೇ ರೀತಿ OP is equal to OP ಅಂತ ಬರಿಬಹುದು. ಟ್ರಯಾಂಗಲ್ AOP ಅಲ್ಲಿ OP ಇದೆ. ಸೊ ಅದೇ ರೀತಿ BOP ಯಲ್ಲೂ ಕೂಡ ಏನಾಗ್ತಾ ಇದೆ, OP ಕಾಮನ್ ಸೈಡ್ ಆಗ್ತಾ ಇದೆ. ಸೊ ಅಲ್ವಾ. ಸೊ ಹಾಗಾದ್ರೆ ಕಾಮನ್ ಸೈಡ್. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಟ್ರಯಾಂಗಲ್ AOP ಅಲ್ಲಿ AP BP ಗೆ ಈಕ್ವಲ್ ಆಯ್ತು, OP ಈಕ್ವಲ್ ಟು OP ಕಾಮನ್ ಸೈಡ್ ಆಯ್ತು. ಸೊ ಅದೇ ರೀತಿ AO ರೇಡಿಯಸ್, OB ಏನಾಯ್ತು ರೇಡಿಯಸ್ ಆಯ್ತು. ಸೊ ಹಾಗಾದ್ರೆ ಎಲ್ಲ ಸೈಡ್ ಸಿಮಿಲಾರಿಟಿ ಪ್ರಾಪರ್ಟಿಯಿಂದ ಏನ್ ಹೇಳ್ಬೋದು ನಾನು, ಸೈಡ್ ಕ್ರೈಟೇರಿಯನ್ ಇಂದ ಏನ್ ಹೇಳ್ಬೋದು ನಾನು, ಟ್ರಯಾಂಗಲ್ AOP ಕಾಂಗ್ರುಯೆನ್ಸ್ ಟು ಟ್ರಯಾಂಗಲ್ BOP ಅಂತ ಹೇಳ್ಬೋದಲ್ವಾ. ಸೊ ಹಾಗಾದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಇದ್ರೆ ಆಂಗಲ್ಸ್ ಕೂಡ ಏನಾಗುತ್ತೆ, ಈಕ್ವಲ್ ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಆಂಗಲ್ A ಏನಾಗುತ್ತೆ, ಆಂಗಲ್ B ಗೆ ಈಕ್ವಲ್ ಆಗುತ್ತೆ. ಆಂಗಲ್ P ಏನಾಗುತ್ತೆ, ಆಂಗಲ್ O ಗೆ ಈಕ್ವಲ್ ಆಗುತ್ತೆ. ಸೊ ಆಂಗಲ್ AOP ಏನಾಗುತ್ತೆ, ಆಂಗಲ್ AOB ಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾದ್ರೆ ಎಲ್ಲ ಆಂಗಲ್ ಕೂಡ ಏನಾಯ್ತು, ಈಕ್ವಲ್ ಅಂತ ಆಯ್ತು. ಸೊ ನಾನೀಗ ಏನ್ ಫೈಂಡ್ ಔಟ್ ಮಾಡಬೇಕಾಗಿರೋದು, AOB ಬೇಕಾಗಿರೋದಲ್ವಾ ನಂಗೆ. AOB ಟೋಟಲ್
ಆಂಗಲ್ ಬೇಕು ನನ್ಗೆ. ಫಸ್ಟ್ ಏನ್ ಮಾಡೋಣ ನಾವು, ಟ್ರಯಾಂಗಲ್ ಎ ಒ ಪಿ ಅಲ್ಲಿ ಎ ಮತ್ತು ಓ ಅನ್ನ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಎ ಆಂಗಲ್ ಎ ಪ್ಲಸ್ ಆಂಗಲ್ ಪಿ ಪ್ಲಸ್ ಆಂಗಲ್ ಓ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಯಾಕಂದ್ರೆ ದ ಇಂಟೀರಿಯರ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಸೊ ಬೈ ದಿ ಪ್ರಾಪರ್ಟೀಸ್ ಆಫ್ ದಿ tangency and the properties of the circle, we can write this angle A as 90 degree. So angle A is 90 plus angle P is 40 degree. So angle P is 40 degree plus angle O which is equal to 180 degree ಆಗುತ್ತೆ. So ಹಾಗಾದ್ರೆ angle O is equal to 180 degree minus 130 degree. So ಏನ್ ಬರುತ್ತೆ ಇಲ್ಲಿ ನನಗೆ 50, 180 minus 130 is 50 degree ಬರುತ್ತೆ. So ಹಾಗಾದ್ರೆ angle A is 90, angle P is 40 and this angle AOP is 50 degree. So ಈಗಾಗಲೇ ನಾನು ಏನ್ ಹೇಳಿದ್ದೀನಿ, angle this triangle AOP and BOP are the congruence. So ಏನ್ ಹೇಳ್ಬೋದು ನಾನು, angle P is 90 ಆದ್ರೆ angle B is also 90 degree. If the angle P is 40 degree ಆದ್ರೆ ಏನಾಗುತ್ತೆ, angle OPB ಕೂಡ ಏನಾಗುತ್ತೆ, 40 degree ಆಗುತ್ತೆ. ಸೊ ಅದೇ ರೀತಿ angle AOP 50 ಆದ್ರೆ angle BOP ಕೂಡ ಏನಾಗುತ್ತೆ, 50 degree ಆಗುತ್ತೆ. ಸೊ ಹಾಗಾದ್ರೆ ನನ್ಗಿಲ್ಲಿ ಏನ್ ಕೇಳ್ತಾ ಇದ್ದಾರೆ, angle AOP. So this total angle is 50 plus 50, that is 100 ಅಲ್ವಾ. ಸೊ ಹಾಗಾದ್ರೆ this angle AOB is equal to angle AOP plus angle BOP which is equal to 50 plus 50, that is equal to 100 degree. So the measure of this angle AOP is 100 degree. Okay, and the length of this PB is 4 centimeter. PB is 4 centimeter. Hence the proof.